ಸಿಎಂ ಆದ ಬಳಿಕ ಮೊದಲ ಬಾರಿಗೆ ನೊಣವಿನಕೆರೆಗೆ ಡಿಕೆಶಿ ಭೇಟಿಯನ್ನು ನೀಡಿದ್ದಾರೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆ ಶಿವಕುಮಾರ್ ವಿಸಿಟ್ ಅನ್ನು ಕೊಟ್ಟಿರುವಂಥದ್ದು. ಆರಾಧ್ಯ ದೈವ ಅಜ್ಜಯ್ಯನ ಪೀಠಕ್ಕೆ ಪೂಜೆ ಸಲ್ಲಿಸುವುದಕ್ಕೆ ಬಂದಿರುವಂತಹ ಡಿಕೆಶಿ ಅಜ್ಜಯ್ಯನ ಮಠದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಡಿಕೆಶಿ ಭಾಗಿಯಾಗ್ತಾ ಇದ್ದಾರೆ. ಅಜ್ಜಯ್ಯನ ಭಕ್ತ ಡಿಕೆಶಿ ನೊಣವಿನಕೆರೆಯ ಮಠದ ಮೇಲೆ ಸಿಎಂ ಡಿಕೆಗೆ ಯಾಕೆ ಅತೀವ ನಂಬಿಕೆ? ಅದೊಂದೇ ಕಾರಣಕ್ಕೇನ ಅಜ್ಜಯ್ಯನ ಮೇಲೆ ಡಿಕೆಗೆ ಪರಮ ನಂಬಿಕೆ ಇದೆ. ಡಿಕೆಶಿ ಕುಟುಂಬದ ಆ ದೊಡ್ಡ ಸಂಕಷ್ಟ ಪರಿಹರಿಸಿದಂತಹ ಅಜ್ಜಯ್ಯ ಅಂದು ಡಿಕೆ ತಂದೆ ಪ್ರಾಣ ಉಳಿಸಿದ್ದೇ ಅಜ್ಜಯ್ಯನ ಮಠ. ಹಿಂದೊಮ್ಮೆ ಡಿಕೆಶಿ ತಂದೆಗೆ ಲಕ್ವ ಹೊಡೆದಿತ್ತಂತೆ. ಇನ್ನು 2 ಗಂಟೆ ಮಾತ್ರ ಅಂತ ಹೇಳಿದಂತಹ ಡಾಕ್ಟರ್ಗಳು ಆಗ ನೊಣವಿನಕೆರೆಗೆ ಅಜ್ಜಯ್ಯನ ಮೊರೆ ಹೋಗಿರ್ತಾರೆ ಡಿಕೆಶಿ. ಅಂದು ಸೀದಾ ಬೆಂಗಳೂರಿಗೆ ಬಂದಿದ್ರು. ಅಜ್ಜಯ್ಯನ ಸ್ವಾಮಿ ಬಿಲ್ವಪತ್ರೆ ಕೊಟ್ಟುಬಿಟ್ಟು 20 ನಿಮಿಷದಲ್ಲಿ ತಲೆ ಕೆಳಗಿಡ ಅಂದಿದ್ರು. ಟೈಮ್ಗೆ ತೆರಳಿ ತಂದೆ ತಲೆ ಕೆಳಗೆ ಬಿಲ್ವಪತ್ರೆ ಇಟ್ಟಿದ್ದಂತಹ ಡಿಕೆಶಿ ಅಚ್ಚರಿ ಎಂಬತ್ತ ಡಿಕೆಶಿ ತಂದೆ ಶೀಘ್ರ ಗುಣಮುಖರಾಗ್ತಾರೆ. ಆ ಘಟನೆಯ ನಂತರ ಅಜ್ಜಯ್ಯನ ಪರಮ ಭಕ್ತರಾಗಿದ್ದಾರೆ ಡಿಕೆ ಶಿವಕುಮಾರ್. 500 ವರ್ಷಗಳ ಇತಿಹಾಸವಿರುವಂತಹ ನೊಣವಿನಕೆರೆ ಅಜ್ಜಯ್ಯನ ಮಠ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ನೊಣವಿನಕೆರೆಗೆ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾ ಇರುವಂಥದ್ದು, ಭೇಟಿಯನ್ನು ವಿಸಿಟ್ ಕೊಡ್ತಾ ಇರುವಂಥದ್ದು. ಅಜ್ಜಯ್ಯನ ಪರಮ ಭಕ್ತರು. ಯಾಕಷ್ಟು ಅಪಾರ ನಂಬಿಕೆ ಡಿಕೆಶಿಗೆ ಆ ಒಂದು ಅಜ್ಜಯ್ಯನ ಮೇಲೆ ಅಂತ ನೋಡ್ತಾ ಹೋಗೋದಾದ್ರೆ, ಅಧಿಕಾರ ತೆಗೆದುಕೊಂಡು ನಂತರ ಮೊದಲನೆಯ ಸನ್ನಿಧಿ ಈ ಗಂಗಾಧರೇಶ್ವರ ದೇವಸ್ಥಾನದಕ್ಕೆ ಬಂದಿದ್ದೇನೆ. ಮಲ್ಲಘಟ್ಟ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದೀನಿ. ಬಹಳ ಐತಿಹಾಸಿಕವಾದಂಥ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು, ಎಲ್ಲ ದೇವರುಗಳು ಎಲ್ಲ ಬಂದು ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿ ಈ ನೀರನ್ನು ನನ್ನ ಮನೆ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ಭಾಳ ಚೆನ್ನಾಗಿ ನಾನು 25 ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಜಾಗನ. ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ, ಸಂತೋಷ ಎಲ್ಲ ಕೂಡ ಸಿಗ್ತಾ ಇದೆ. ಇವತ್ತು ಅಧಿಕಾರ ತೆಗೆದುಕೊಂಡು ನಂತರ ಮೊದಲನೆಯ ಸನ್ನಿಧಿ ಈ ಗಂಗಾಧರೇಶ್ವರ ದೇವಸ್ಥಾನದಕ್ಕೆ ಬಂದಿದ್ದೇನೆ. ಮಲ್ಲಘಟ್ಟ ಕೆರೆ ಇದು ಒಂದು 3-4 ಬಾರಿ ಬಂದಿದ್ದೀನಿ. ಭಾಳ ಐತಿಹಾಸಿಕ